India's green ambition, turning battery waste from a crisis into a catalyst. ಇತ್ತೀಚೆಗೆ ನಾವು ಹಿಂದೂ ನ್ಯೂಸ್ ಪೇಪರ್ ಅಲ್ಲಿ ಒಂದು ಆರ್ಟಿಕಲ್ ನ ನೋಡಿದ್ರೆ ದಟ್ ಆರ್ಟಿಕಲ್ ಸ್ಪೀಕ್ಸ್ ಅಬೌಟ್ ಇಂಡಿಯಾಸ್ ಲಿಥಿಯಂ ಬ್ಯಾಟರಿ. ಬಿಕಾಸ್ ಇಂಡಿಯಾಸ್ ಬ್ಯಾಟರಿ ವೇಸ್ಟ್ ಮ್ಯಾನೇಜ್ಮೆಂಟ್ ತುಂಬಾನೇ ಇಶ್ಯೂ ಆಗಿ ಕನ್ವರ್ಟ್ ಆಗ್ತಿದೆ. ಸೊ ಯಾಕೆ ಇಶ್ಯೂ ಆಗ್ತಿದೆ ಅಂತ ಹೇಳಿದ್ರೆ, ಭಾರತ ತನ್ನ ಆಂಬಿಷನ್ ಅಂದ್ರೆ 2070 ಒಳಗಡೆ ಝೀರೋ ಕಾರ್ಬನ್ ಎಮಿಷನ್ ರೀಚ್ ಆಗ್ಬೇಕು, ಹಾಗೆ ಡಿಕ್ಲರೇಷನ್ ಆಫ್ ಕಾರ್ಬನ್ ಎಮಿಷನ್ ರಿಡ್ಯೂಸ್ ಮಾಡ್ಬೇಕು ಅಂತ, ಹೀಗೆ ಬೇರೆ ಬೇರೆ ಆಂಬಿಷನ್ ನ ಭಾರತ ಇಟ್ಕೊಂಡಿದೆ. ಇದೆಲ್ಲದನ್ನ ಅಚೀವ್ ಮಾಡೋದಕ್ಕೋಸ್ಕರ ಭಾರತ ಏನ್ ಮಾಡಿದೆ, ಎಲೆಕ್ಟ್ರಿಕ್ ವೆಹಿಕಲ್ಸ್ ಗಳನ್ನ ಹಾಗೂ ರಿನ್ಯೂವೇಬಲ್ ಎನರ್ಜಿ ಟೆಕ್ನಾಲಜೀಸ್ ಗಳ ಮೇಲೆ ಡಿಪೆಂಡ್ ಆಗಿದೆ, ಅಥವಾ ಈ ರೀತಿಯಾದಂತಹ ಟೆಕ್ನಾಲಜೀಸ್ ಗಳನ್ನ ಅಳವಡಿಸ್ಕೊಂಡಿದೆ. ಸೊ ಈ ಒಂದು ಟೆಕ್ನಾಲಜೀಸ್ಗೆ ಲಿಥಿಯಂ ಬ್ಯಾಟರೀಸ್ ಗಳ ಅವಶ್ಯಕತೆ ಇದೆ. ಹಾಗಾಗಿ ಇತ್ತೀಚೆಗೆ ಲಿಥಿಯಂ ಬ್ಯಾಟರೀಸ್ ಗಳ ಡಿಮ್ಯಾಂಡ್ ಕೂಡ ಜಾಸ್ತಿ ಆಗ್ತಾ ಇದೆ. 2023 ನಾವು ನೋಡ್ಕೊಂಡ್ರೆ, 2023 ಟೋಟಲ್ 4 ಗಿಗಾವ್ಯಾಟ್ ಪರ್ ಅವರ್ ಅಷ್ಟು ಎನರ್ಜಿ ರೈಸ್ ಆಗಿದ್ರೆ, 2035 ಹೊತ್ತಿಗೆ 139 ಗಿಗಾವ್ಯಾಟ್ ಪರ್ ಅವರ್ ಎನರ್ಜಿ ರೈಸ್ ಆಗುವಂತಹ ಚಾನ್ಸಸ್ ಇದೆ. ಸೊ ಇಷ್ಟು ನಮ್ಗೆ ಲಿಥಿಯಂ ಅಯಾನ್ ಬ್ಯಾಟರಿಯ ಅವಶ್ಯಕತೆ ಇದೆ. ಇದರಿಂದ ಎನ್ವಿರಾನ್ಮೆಂಟಲ್ ಥ್ರೆಟ್ ಅಥವಾ ಎಕನಾಮಿಕ್ ಪ್ರಾಬ್ಲಮ್ ಕೂಡ ಇಂಡಿಯಾದಲ್ಲಿ ಆಗುವಂತಹ ಚಾನ್ಸಸ್ ಇರುತ್ತೆ. ಹೇಗೆ ಅಂತ ಹೇಳಿದ್ರೆ, ಲಿಥಿಯಂ ಅಯಾನ್ ಬ್ಯಾಟರಿಯನ್ನ ನಾವು ಯೂಸ್ ಮಾಡೋದ್ರಿಂದ ಅಲ್ಲ, ಲಿಥಿಯಂ ಅಯಾನ್ ಬ್ಯಾಟರಿಯನ್ನ ನಾವು ಹೇಗೆ ಯುಟಿಲೈಸ್ ಮಾಡಿ, ರೀಸೈಕಲ್ ಮಾಡಿ, ರಿಯೂಸ್ ಮಾಡ್ತೀವಿ, ಹಾಗೆ ಲಿಥಿಯಂ ಅಯಾನ್ ಬ್ಯಾಟರಿಯಲ್ಲಿರುವಂತಹ ವ್ಯಾಲ್ಯೂ ಅಥವಾ ಹೈ ವ್ಯಾಲ್ಯೂಡ್ ಮೆಟೀರಿಯಲ್ಸ್ ಗಳನ್ನ ಅಥವಾ ಕೆಮಿಕಲ್ ಕಾಂಪೋನೆಂಟ್ಸ್ ಗಳನ್ನ ನಾವು ಯಾವ ರೀತಿಯಲ್ಲಿ ಡಿಸ್ಪೋಸ್ ಮಾಡ್ತೀವಿ, ಯಾವ ರೀತಿ ಅದನ್ನ ಸ್ಟೋರ್ ಮಾಡ್ತೀವಿ, ಇದ್ರ ಮೇಲೆ ನಮ್ಮ ದೇಶದ ಎನ್ವಿರಾನ್ಮೆಂಟ್ ಮತ್ತೆ ಎಕಾನಮಿ ಡಿಪೆಂಡ್ ಆಗಿದೆ. ಸೊ ಎನ್ವಿರಾನ್ಮೆಂಟಲ್ಲಿ ಅಥವಾ ಕ್ಲೈಮೇಟ್ ಚೇಂಜ್, ಗ್ಲೋಬಲ್ ವಾರ್ಮಿಂಗ್, ಬಯೋಡೈವರ್ಸಿಟಿ ಥ್ರೆಟ್, ಈ ರೀತಿಯದನ್ನ ಡಿಕ್ಲೈನ್ ಮಾಡೋದಕ್ಕೋಸ್ಕರ ನಾವು ಎಲೆಕ್ಟ್ರಿಕ್ ವೆಹಿಕಲ್ಸ್ ಗಳನ್ನ ತಗೊಂಡ್ಬರ್ತಾ ಇರ್ಬೋದು. ಆದ್ರೆ ಅದರಿಂದ ಲಿಥಿಯಂ ಬ್ಯಾಟರೀಸ್ ಗಳನ್ನ ಯೂಸ್ ಮಾಡ್ತಿರೋದ್ರಿಂದ ಅಗೈನ್ ಡಿಸ್ಪೋಸಲ್ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗ್ತವೆ. ಇದರಿಂದ ಸಸ್ಟೈನಬಲ್ ಡಿಸ್ಪೋಸಲ್ ಮಾಡೋದಕ್ಕೆ ಭಾರತದಲ್ಲಿ ಆಗ್ತಾ ಇಲ್ಲ. ಇನ್ನ ಲಿಥಿಯಂ ಬ್ಯಾಟರೀಸ್ ಗಳನ್ನ ಬರೀ ಎಲೆಕ್ಟ್ರಿಕ್ ವೆಹಿಕಲ್ಸ್ ಅಲ್ಲಿ ಅಷ್ಟೇ ಯೂಸ್ ಮಾಡ್ತೀವಾ? ಇಲ್ಲ. ಈವನ್ ಬ್ಯಾಟರಿಗಳನ್ನ ಸ್ಟೋರ್ ಮಾಡೋದಕ್ಕೋಸ್ಕರ ಬ್ಯಾಟರಿ ಎನರ್ಜಿ ಸ್ಟೋರೇಜ್ ಸಿಸ್ಟಮ್ ಅಂತ ಹೇಳ್ಬಿಟ್ಟು ಕರೀತೇವೆ. ಈ ಬ್ಯಾಟರಿ ಎನರ್ಜಿ ಸ್ಟೋರೇಜ್ ಸಿಸ್ಟಮ್ಸ್ ಗಳಲ್ಲೂ ಕೂಡ ನಾವು ಲಿಥಿಯಂ ಬ್ಯಾಟರಿಗಳನ್ನ ಯೂಸ್ ಮಾಡ್ತೀವಿ. ರಿನ್ಯೂವೇಬಲ್ ಎನರ್ಜಿಯನ್ನ ಸ್ಟೋರ್ ಮಾಡ್ಲಿಕ್ಕೂ ಕೂಡ ನಾವು ಲಿಥಿಯಂ ಬ್ಯಾಟರೀಸ್ ಗಳನ್ನ ಯೂಸ್ ಮಾಡ್ತೀವಿ, ವಿಚ್ ಆರ್ ವೆರಿ ಕ್ರೂಷಿಯಲ್ ಫಾರ್ ಸ್ಟೆಬಿಲೈಸಿಂಗ್ ರಿನ್ಯೂವೇಬಲ್ ಪವರ್ ಸಪ್ಲೈ. ಬಟ್ ಇಂಪ್ರಾಪರ್ ಡಿಸ್ಪೋಸಲ್ ಸಿವಿಯರ್ ಆಗ್ತಿರೋದ್ರಿಂದ ನಾವು ರಿನ್ಯೂವೇಬಲ್ ಸೋರ್ಸಸ್ ಗಳನ್ನ ಯೂಸ್ ಮಾಡಿದ್ರು ಅಲ್ಟಿಮೇಟ್ಲಿ ಬಂದ್ಬಿಟ್ಟು ಸಾಯಿಲ್ ಥ್ರೆಟ್, ಗ್ರೌಂಡ್ ವಾಟರ್ ಪ್ರಾಬ್ಲಮ್ ಅಂಡ್ ಆಲ್ಸೋ ನಿಯರ್ ಬೈ ವಾಟರ್ ಬಾಡಿ ಪ್ರಾಬ್ಲಮ್, ಈ ರೀತಿಯಾದಂತಹ ಪ್ರಾಬ್ಲಮ್ಸ್ ಗಳು ಕ್ರಿಯೇಟ್ ಆಗ್ತದೆ. ಅಷ್ಟೇ ಅಲ್ಲ, ಹ್ಯೂಮನ್ ಹೆಲ್ತ್ ಕೂಡ ಪ್ರಾಬ್ಲಮ್ ಆಗುವಂತಹ ಚಾನ್ಸಸ್ ಇರುತ್ತೆ. ಬಿಕಾಸ್ ಲಿಥಿಯಂ ಬ್ಯಾಟರೀಸ್ ಅಲ್ಲಿ ನಾವು ಕೆಮಿಕಲ್ಸ್ ಗಳನ್ನ ಯೂಸ್ ಮಾಡ್ತೀವಲ್ಲ, ಅದರಿಂದ ಅಜಾರ್ಡಸ್ ಅಥವಾ ಡಿಸೀಸಸ್ ಹ್ಯೂಮನ್ಸ್ಗೂ ಕೂಡ ಸ್ಪ್ರೆಡ್ ಆಗುವಂತಹ ಚಾನ್ಸಸ್ ಇರುತ್ತೆ. ಸೊ ಪ್ರಾಬ್ಲಮ್ ಗೊತ್ತಾಗ್ತದೆ. ಇದರಿಂದ ಇ ವೇಸ್ಟ್, ಇತ್ತೀಚೆಗೆ ಥ್ರೆಟ್ ಆಗಿ ಇರುವಂತಹ ಇ ವೇಸ್ಟ್ ಕೂಡ ಹೆಚ್ಚಾಗಿ ಜನರೇಟ್ ಆಗ್ತಾ ಇದೆ. ಸೊ ಡಿಸ್ಪೋಸ್ ಮಾಡಿದಾಗ ಟಾಕ್ಸಿಕ್ ಸಬ್ಸ್ಟೆನ್ಸಸ್, ಯಾವೆಲ್ಲ ಟಾಕ್ಸಿಕ್ ಸಬ್ಸ್ಟೆನ್ಸಸ್ ಇದೆ ಇದರಲ್ಲಿ, ಲಿಥಿಯಂ ಆಗಿರ್ಬೋದು ಅಥವಾ ಅಯಾನ್ಸ್ ಗಳಾಗಿರ್ಬೋದು ಅಥವಾ ಎಲೆಕ್ಟ್ರಾನಿಕ್ ಮೆಟೀರಿಯಲ್ಸ್ ಗಳಾಗಿರ್ಬೋದು, ಈ ರೀತಿಯಾದಂತಹ ಟಾಕ್ಸಿಕ್ ಸಬ್ಸ್ಟೆನ್ಸಸ್ ಗಳಿಂದ ಬಯೋಡೈವರ್ಸಿಟಿ ಡಿಕ್ಲೈನ್ ಕೂಡ ಆಗ್ತದೆ. 7 ಲಕ್ಷ ಮೆಟ್ರಿಕ್ ಟನ್ಸ್ ಆಫ್ ಇ ವೇಸ್ಟ್ 2022ರಲ್ಲಿ ಲಿಥಿಯಂ ಬ್ಯಾಟರೀಸ್ ಇಂದ ಜನರೇಟ್ ಆಗಿದೆ. ಸೊ ಇ ವೇಸ್ಟ್ ಅನ್ನೋದು ಒಂದು ಅಲಾರ್ಮಿಂಗ್ ಸಿಚುಯೇಷನ್ ಗೆ ಕನ್ವರ್ಟ್ ಆಗಿದೆ. ಸೊ ಇಷ್ಟೆಲ್ಲ ಜನರೇಟ್ ಆಗ್ತಿರೋದ್ರಿಂದ ಇಮಿಡಿಯೇಟ್ ಆಕ್ಷನ್ ಇದಕ್ಕೆ ನೀಡೆಡ್ ಇದೆ ಅಂತ ಹೇಳ್ಬಿಟ್ಟು ನಮಗ್ ಗೊತ್ತಾಗುತ್ತೆ. ಸೊ ಈ ಇ ವೇಸ್ಟ್ ಗಳನ್ನ ರೆಕಗ್ನೈಸ್ ಮಾಡಿ ಇಂಡಿಯನ್ ಗವರ್ಮೆಂಟ್ 2022ರಲ್ಲಿ ಬ್ಯಾಟರಿ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ ಅನ್ನ ತಗೊಂಡ್ಬರುತ್ತೆ. ಎಕ್ಸ್ಟೆಂಡೆಡ್ ಪ್ರೊಡ್ಯೂಸರ್ ರೆಸ್ಪಾನ್ಸಿಬಿಲಿಟಿಯನ್ನ ಮ್ಯಾಂಡೇಟ್ ಮಾಡುತ್ತೆ. ಎಕ್ಸ್ಟೆಂಡೆಡ್ ಪ್ರೊಡ್ಯೂಸರ್ ರೆಸ್ಪಾನ್ಸಿಬಿಲಿಟಿ ಅಂದ್ರೆ ಏನು? ಎಕ್ಸ್ಟೆಂಡೆಡ್ ಪ್ರೊಡ್ಯೂಸರ್ ರೆಸ್ಪಾನ್ಸಿಬಿಲಿಟಿ ಮೀನ್ಸ್ ದ ಪ್ರೊಡ್ಯೂಸರ್ಸ್ ಶುಡ್ ensure that end of the batteries are collected and recycled
ರೆಸ್ಪಾನ್ಸಿಬ್ಲಿ. ಯಾರು ಪ್ರೊಡ್ಯೂಸ್ ಮಾಡಿರ್ತಾರಲ್ವಾ ಅವರು ಎಂಡ್ ಪ್ರಾಡಕ್ಟ್ ಅನ್ನ, ಫಾರ್ ಎಕ್ಸಾಂಪಲ್ ಈ ಪೆನ್ ನಾನು ಯೂಸ್ ಮಾಡಿದ್ದೀನಿ ಅಂತ ಹೇಳಿದ್ರೆ ಇದನ್ನ ಪ್ರೊಡ್ಯೂಸ್ ಮಾಡಿರೋರು ಎಂಡ್ ಪ್ರಾಡಕ್ಟ್ ಅನ್ನ ಕಲೆಕ್ಟ್ ಮಾಡಿ ರೀಸೈಕಲ್ ನ ಮಾಡುವಂತಹ ಕೆಪಾಸಿಟಿ ಇರಬೇಕು. ಅದನ್ನ ನಾವು ಎಕ್ಸ್ಟೆಂಡೆಡ್ ಪ್ರೊಡ್ಯೂಸರ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳ್ಬಿಟ್ಟು ಕರಿತೀವಿ. ಈ ಒಂದು ಬ್ಯಾಟರಿ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ ನ ಪ್ರಕಾರ ಈ ಎಕ್ಸ್ಟೆಂಡೆಡ್ ಪ್ರೊಡ್ಯೂಸರ್ ರೆಸ್ಪಾನ್ಸಿಬಿಲಿಟಿ ಯಾರು ಪ್ರೊಡ್ಯೂಸ್ ಮಾಡ್ತಾರೆ ಅದನ್ನ ಮ್ಯಾಂಡೇಟ್ ನ ಮಾಡ್ಬೇಕಾಗತ್ತೆ ಅಂತ ಹೇಳ್ಬಿಟ್ಟು ತಗೊಂಡ್ಬರ್ತಾರೆ. ಸೊ ಅಷ್ಟ್ ಬಂದ್ರೂ ಕೂಡ ಎಕ್ಸ್ಟೆಂಡೆಡ್ ಪ್ರೊಡ್ಯೂಸರ್ ರೆಸ್ಪಾನ್ಸಿಬಿಲಿಟಿಯಲ್ಲೂ ಕೂಡ ಚಾಲೆಂಜಸ್ ಗಳು ಹೆಚ್ಚಾಗ್ತಾನೆ ಬರುತ್ತೆ. ಯಾಕೆ ಅಂತ ಹೇಳಿದ್ರೆ ಪ್ರತಿಯೊಬ್ರು ಕೂಡ ಯಾರು ಬಾಯಿ ಮಾಡಿರ್ತಾರೆ ಅವ್ರನ್ನ ಡಾಟಾವನ್ನ ಕಲೆಕ್ಟ್ ಮಾಡೋದಕ್ಕೆ ಆಗಲ್ಲ. ಅವರಿಂದ ಅವ್ರು ಯಾವಾಗ ಸ್ಟಾಕ್ ಮಾಡ್ತಾರೆ ಅದನ್ನ ಕಲೆಕ್ಟ್ ಮಾಡ್ಬಿಟ್ಟು ನಾವು ಮತ್ತೆ ಅದನ್ನ ರೀಸೈಕಲ್ ನ ಮಾಡೋದಕ್ಕೆ ಆಗಲ್ಲ. ಈ ರೀತಿಯಾದಂತಹ ಚಾಲೆಂಜಸ್ ಗಳನ್ನ ಫೇಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಎಕ್ಸ್ಟೆಂಡೆಡ್ ಪ್ರೊಡ್ಯೂಸರ್ ರೆಸ್ಪಾನ್ಸಿಬಿಲಿಟಿ. ಸೊ ಕೋರ್ ಚಾಲೆಂಜ್ ಏನು EPR ಅಂತ ನಾವು ನೋಡ್ಕೊಂಡ್ರೆ, ಎಕ್ಸ್ಟೆಂಡೆಡ್ ಪ್ರೊಡ್ಯೂಸರ್ ರೆಸ್ಪಾನ್ಸಿಬಿಲಿಟಿಯಲ್ಲಿ ರೀಸೈಕಲ್ ಗೋಸ್ಕರ ಸರ್ಟಿಫಿಕೇಟ್ ಅನ್ನ ಕೊಡ್ಲಾಗತ್ತೆ. ಸೊ ಈ ರೀಸೈಕಲ್ ನ ನಾವಿಲ್ಲಿ ನೋಡಿದ್ವಿ ಅಲ್ವಾ, ಬ್ಯಾಟರಿ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ ಅದರಂಡರ್ ಅಲ್ಲೇನೆ ಕೊಡ್ಲಾಗತ್ತೆ. ಸೊ ಈ ಸರ್ಟಿಫಿಕೇಟ್ ನ ರೀಸೈಕಲ್ ಯಾರು ಮಾಡ್ತಾರಲ್ವಾ ಅವ್ರಿಗೆ ಕೊಡ್ತಾರೆ. ಸೊ ಈ ಸರ್ಟಿಫಿಕೇಟ್ ಅನ್ನ ತಗೊಳ್ಳುವಾಗ ದೇ ಹ್ಯಾವ್ ಟು ಗಿವ್ ಫ್ಲೋರ್ ಪ್ರೈಸ್ ಟು ಕವರ್ ದೇರ್ ಕಾಸ್ಟ್. ಬಟ್ ಎಕ್ಸ್ಟೆಂಡೆಡ್ ಪ್ರೊಡ್ಯೂಸರ್ ರೆಸ್ಪಾನ್ಸಿಬಿಲಿಟಿ ಫ್ಲೋರ್ ಪ್ರೈಸ್ ತುಂಬಾನೇ ಕಡಿಮೆ ಇದೆ. ಸೊ ಎಷ್ಟು ಅಂತ ಹೇಳಿದ್ರೆ ನಾಟ್ ಈವನ್ ಕಲೆಕ್ಟ್ ಮಾಡೋದಕ್ಕೂ ಕೂಡ ಆಗಲ್ಲ, ಅಷ್ಟು ಫ್ಲೋರ್ ಪ್ರೈಸ್ ಕಡಿಮೆ ಇದೆ. ಎಸ್ಪೆಷಲಿ ಸಸ್ಟೈನೇಬಲ್ ಆಪರೇಷನ್ ಮಾಡಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ ಈ ಒಂದು ಫ್ಲೋರ್ ಪ್ರೈಸ್ ಇಂದ. ವೈ? ಬಿಕಾಸ್ ಈ ಬ್ಯಾಟ್ರೀಸ್ ಗಳು ಅಜಾರ್ಡಸ್ ಆಗಿರೋದ್ರಿಂದ ಪ್ರೊಸೆಸ್ ಮಾಡೋದಕ್ಕೆ ಅಡ್ವಾನ್ಸ್ ಟೆಕ್ನಾಲಜೀಸ್ ಗಳು ಬೇಕು. ಕರೆಕ್ಟ್ ಅಲ್ವಾ? ಅದ್ರ ಜೊತೆಗೆ ಅಡ್ವಾನ್ಸ್ ಟೆಕ್ನಾಲಜೀಸ್ ಗಳ ಜೊತೆಗೆ ಹೆಲ್ತ್ ಸೆಕ್ಟರ್ಸ್ ಇಂಪ್ರೂವ್ ಆಗ್ಬೇಕು, ಸ್ಕಿಲ್ಡ್ ಲೇಬರ್ಸ್ ಬೇಕು ಅದನ್ನ ಕಲೆಕ್ಟ್ ಮಾಡಿ ಡಿಸ್ಪೋಸ್ ಮಾಡೋದಕ್ಕೆ, ಸೇಫ್ ಲಾಜಿಸ್ಟಿಕ್ ಗಳ ಅವಶ್ಯಕತೆ ಇದೆ. ವಿಚ್ ಇಸ್ ಇದೆಲ್ಲದನ್ನ ನಾವು ನೋಡ್ಕೊಂಡ್ರೆ ಐ ಕಾಸ್ಟ್ ಇಂದ ನಮ್ಗೆ ರೀಸೈಕಲ್ ಪ್ರೊಸೆಸ್ ಆಗ್ಬೇಕಾಗತ್ತೆ. ಎಕ್ಸ್ಟೆಂಡೆಡ್ ಪ್ರೊಡ್ಯೂಸರ್ ರೆಸ್ಪಾನ್ಸಿಬಿಲಿಟಿಯಲ್ಲಿ ಕೊಡ್ತಿರುವಂತಹ ಫ್ಲೋರ್ ಪ್ರೈಸ್ ತುಂಬಾನೇ ಕಡಿಮೆ ಆಗ್ತಾ ಇದೆ. ಬಟ್ ಈ ಲಿಥಿಯಂ ಅಯಾನ್ ಬ್ಯಾಟರೀಸ್ ಗಳಲ್ಲಿ ವ್ಯಾಲ್ಯೂಯಬಲ್ ಮಿನರಲ್ಸ್ ಇದೆ ಅಲ್ವಾ? ಯಾವ್ದೆಲ್ಲ ವ್ಯಾಲ್ಯೂಯಬಲ್ ಮಿನರಲ್ಸ್ ಇದೆ ಅಂತ ಹೇಳಿದ್ರೆ ಕೊಬಾಲ್ಟ್ ಆಗಿರ್ಬೋದು, ನಿಕ್ಕಲ್ ಆಗಿರ್ಬೋದು, ಅಥವಾ ಲಿಥಿಯಂ ಆಗಿರ್ಬೋದು, ಈ ರೀತಿಯಾದಂತಹ ಐ ವ್ಯಾಲ್ಯೂಡ್ ಮೆಟೀರಿಯಲ್ಸ್ ಗಳು ಈ ಒಂದು ಬ್ಯಾಟರೀಸ್ ಅಲ್ಲಿ ನಾವು ನೋಡ್ಬೋದಾಗತ್ತೆ. ಇದನ್ನೆಲ್ಲ ನಾವು ಕರೆಕ್ಟ್ ಆಗಿ ಏನಾದ್ರು ರಿಕವರ್ ಮಾಡಿ ಯೂಸ್ ಮಾಡಿದ್ರೆ ಇನ್ನು ಕೂಡ ಕಡಿಮೆ ಕಾಸ್ಟ್ ಅಲ್ಲಿ ನಾವು ರೀಸೈಕಲ್ ನ ಮಾಡ್ಬೋದಾಗತ್ತೆ. ಇನ್ನು ನಾವು ಬೇರೆ ಬೇರೆ ಇಶ್ಯೂಸ್ ಗಳನ್ನ ನೋಡ್ಕೊಂಡ್ರೆ, ಭಾರತದ ಸಿಚುವೇಶನ್ ನಾವು ನೋಡಿದ್ವಿ, ಅದೇ ಬೇರೆ ಬೇರೆ ದೇಶಗಳ ಸಿಚುವೇಶನ್ ನಾವು ನೋಡ್ಕೊಂಡ್ರೆ ಗ್ಲೋಬಲಿ ಡೆವಲಪ್ಡ್ ನೇಷನ್ಸ್ ಗಳು ಹಾಗೂ ಹೆವಿ ಸ್ಟ್ಯಾಂಡರ್ಡ್ ಬಿಗ್ ಪ್ರೊಡ್ಯೂಸರ್ಸ್ ಗಳು ಏನಿದ್ದಾರೆ ಅವರು ರೀಸೈಕಲ್ ರೆಗ್ಯುಲೇಷನ್ ಪ್ರೋಗ್ರಾಮ್ ನ ಇಗ್ನೋರ್ ಮಾಡ್ತಿವೆ. ಇದಕ್ಕೆ ಪ್ರಾಪರ್ ಆಗಿರುವಂತಹ ಲಾಗಳು ಇಲ್ಲ. ಕೆಲವು ಕಂಪನೀಸ್ ಗಳು ಮಾಡ್ತಿರುವಂತಹ ನಾರ್ಮ್ಸ್ ಅಥವಾ ರೆಗ್ಯುಲೇಷನ್ಸ್ ನ ಪ್ರಾಪರ್ ಆಗಿ ಫಾಲೋ ಮಾಡ್ತಿಲ್ಲ, ಇನ್ಕ್ಲೂಡಿಂಗ್ ಇಂಡಿಯಾ. ಬ್ಯಾಟರಿ ರೀಸೈಕಲ್ ನಮ್ಮ ಗ್ಲೋಬಲ್ ಎಕೋಸಿಸ್ಟಮ್ ಅಲ್ಲಿ ಎಸ್ಪೆಷಲಿ ಸೌತ್ ರೀಜನ್ ಅಲ್ಲಿ ಹೆಚ್ಚಿನ ಪ್ರಾಬ್ಲಮ್ಸ್ ಗಳನ್ನ ಕ್ರಿಯೇಟ್ ಮಾಡ್ತಿದೆ. ಎಕ್ಸ್ಟೆಂಡೆಡ್ ಪ್ರೊಡ್ಯೂಸರ್ ರೆಸ್ಪಾನ್ಸಿಬಿಲಿಟಿಯಲ್ಲಿ ಫ್ಲೋರ್ ಪ್ರೈಸ್ ಏನಿದೆ ಅದು ತುಂಬಾನೇ ಬರ್ಡನ್ ಆಗ್ತಿದೆ. ಯಾರ ಮೇಲೆ? ಕನ್ಸ್ಯೂಮರ್ಸ್ ಮೇಲೆ. ಯಾಕೆ ಕನ್ಸ್ಯೂಮರ್ಸ್ ಮೇಲೆ ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳಿದ್ರೆ, ಕನ್ಸ್ಯೂಮರ್ಸ್ ಗಳು ಪ್ರೊಡ್ಯೂಸರ್ಸ್ ಗಳು ಪೇ ಮಾಡ್ಬೇಕಾಗಿರುವಂತದ್ದನ್ನ ಕನ್ಸ್ಯೂಮರ್ಸ್ ಮೇಲೆ ಹೊರೆಯನ್ನ ಹಾಕ್ಲಾಗುತ್ತೆ ಅಂತ ಹೇಳಲಾಗ್ತದೆ. ಬಿಕಾಸ್ ಇದರಿಂದ ಕನ್ಸ್ಯೂಮರ್ಸ್ ಗೆ ಪ್ರೆಷರ್ ಆಗ್ಬೋದು ಅಂತ ಹೇಳ್ಬಿಟ್ಟು ಕೂಡ ಪ್ರೊಡ್ಯೂಸರ್ಸ್ ಗಳು ಹೇಳ್ತಾ ಇದ್ದಾರೆ. ಎನಿಹೌ ಗ್ಲೋಬಲ್ ಪ್ರೊಡ್ಯೂಸರ್ಸ್ ಗ್ಲೋಬಲಿ ನಾವು ನೋಡ್ಕೊಂಡ್ರೆ ಮೆಟಲ್ ಪ್ರೈಸ್ ಡಿಕ್ರೀಸ್ ಆಗ್ತದೆ. ಸ್ಟಿಲ್ ಈ ಅಮೌಂಟ್ ನ ಎಂಡ್ ಅಲ್ಲಿ ರೀಸೈಕಲ್ ಪ್ರೊಸೆಸ್ ಅಲ್ಲಿ ನಾವು ಮಾಡೋದಕ್ಕೆ ಆಗ್ತಾ ಇಲ್ಲ. ಆಬ್ವಿಯಸ್ಲಿ ಎಲ್ಲ ಮೆಟಲ್ ಪ್ರೈಸ್ ರೆಡ್ಯೂಸ್ ಆಗ್ತಿದೆ, ಅದೇ ಅಮೌಂಟ್ ನ ರೀಸೈಕಲ್ ಪ್ರೊಸೆಸ್ ಅಲ್ಲಿ ಹಾಕ್ಬೋದು. ಒರಿಜಿನಲ್ ಇಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರರ್ಸ್ ರೀಸೈಕಲ್ ಕಾಸ್ಟ್ ನ ರೆಸ್ಪಾನ್ಸಿಬಿಲಿಟಿಯನ್ನ ತಗೊಂಡ್ಬಿಟ್ಟು ಕನ್ಸ್ಯೂಮರ್ ಮೇಲೆ ರೀಸೈಕಲ್ ಕಾಸ್ಟ್ ನ ಪ್ರೆಷರ್ ನ ಹಾಕೋದಕ್ಕಿಂತ ಈ ರೀತಿಯಾದಂತಹ ಅಮೌಂಟ್ ಗಳನ್ನ ಯೂಸ್ ಮಾಡಿದ್ರೆ ಕನ್ಸ್ಯೂಮರ್ಸ್ ಗಳ ಮೇಲಿರುವಂತಹ ಪ್ರೆಷರ್ ನ ರಿಡ್ಯೂಸ್ ಮಾಡಿ ರೀಸೈಕಲ್ ನ ಮಾಡ್ಬೋದಾಗತ್ತೆ. ಯುಕೆ ನ ಎಕ್ಸಾಂಪಲ್ ಆಗಿ ತಗೊಂಡ್ರೆ, ಯುಕೆ ಅಲ್ಲಿ ಪ್ರೊಡ್ಯೂಸರ್ಸ್ 600 rupees per kg ಫಾರ್ ಎಲೆಕ್ಟ್ರಿಕ್ ವೆಹಿಕಲ್ ಬ್ಯಾಟರೀಸ್ ಗಳಿಗೆ ಕೊಡ್ತಾರೆ ರೀಸೈಕಲ್ಗೆ. ಈ ರೀತಿಯಾದಂತಹ ಸ್ಮಾಲ್ ಅಮೌಂಟ್ ಅನ್ನ ತಗೊಂಡ್ರು ಕೂಡ ಬೆಟರ್ ಆಗಿ ಮ್ಯಾನೇಜ್ಮೆಂಟ್ ನ ಮಾಡಬಹುದು.
ಫೇರ್ ಎಕ್ಸ್ಟೆಂಡೆಡ್ ಪ್ರೊಡ್ಯೂಸರ್ ರೆಸ್ಪಾನ್ಸಿಬಿಲಿಟಿ ಪ್ರೈಸ್ ಅನ್ನ ತಗೊಂಡ್ಬರ್ಬೇಕು. ಇದು ರಿಯಲ್ ಪ್ರೈಸ್ ನ ರಿಫ್ಲೆಕ್ಟ್ ಮಾಡ್ಬೇಕಾಗತ್ತೆ, ಬಿಕಾಸ್ ಟ್ರಾನ್ಸ್ಪರೆನ್ಸಿ ಅಂತ ಮೇಂಟೈನ್ ಮಾಡೋದಕ್ಕೆ ರಿಯಲ್ ಕಾಸ್ಟ್ ಆಫ್ ರೀಸೈಕಲ್ ನ ನಾವು ಜನಗಳಿಗೆ ತೋರಿಸ್ಬೇಕಾಗತ್ತೆ. ಸೊ ದಾಟ್ ಕಲೆಕ್ಷನ್ ಟ್ರಾನ್ಸ್ಪರೆನ್ಸಿ ಆಗುತ್ತೆ ಅಂಡ್ ಸೇಫ್ ಆಗತ್ತೆ, ಮೆಟೀರಿಯಲ್ ರಿಕವರಿಗೆ ಹೆಲ್ಪ್ ಆಗತ್ತೆ. ಅಂಡ್ ಈಗ ಮಾರ್ಕೆಟ್ ಏನ್ ಎವಾಲ್ವ್ ಆಗ್ತಿದೆ, ಬೆಟರ್ ಮಾರ್ಕೆಟಿಂಗ್ ಎಕೋಸಿಸ್ಟಮ್ ನ ಪ್ರೊವೈಡ್ ಮಾಡೋದಕ್ಕೆ ಈಸಿ ಆಗತ್ತೆ. ಅಕೌಂಟಬಿಲಿಟಿಯನ್ನ ಎನ್ಶೂರ್ ಮಾಡ್ಲಿಕ್ಕೆ ಪ್ರೊಡ್ಯೂಸರ್ ಆಡಿಟ್ ಗಳನ್ನ ರೀಸೈಕಲ್ ನ ಎನ್ಕರೇಜ್ ಮಾಡಬೇಕು. ರೀಸೈಕಲ್ ಅಲ್ಲಿ ಪ್ರೊಡ್ಯೂಸರ್ ಆಡಿಟ್ಸ್ ಗಳನ್ನ ಎನ್ಕರೇಜ್ ಮಾಡಬೇಕು. ದಿಸ್ ವಿಲ್ ಪ್ರಿವೆಂಟ್ ಫ್ರಾಡ್ಸ್ ಅಂಡ್ ಎನ್ಕರೇಜ್ ಇನೋವೇಷನ್ ಇನ್ ರೀಸೈಕ್ಲಿಂಗ್ ಅಂಡ್ ಲಾಜಿಸ್ಟಿಕ್ಸ್. ರೀಸೈಕ್ಲಿಂಗ್ ಸೆಕ್ಟರ್ಸ್ ಗಳನ್ನ ಇನ್ಫಾರ್ಮಲ್ ವರ್ಕರ್ಸ್ ಮೇಲೆ ಡಿಪೆಂಡ್ ಆಗೋ ತರ ಮಾಡ್ಬೇಕು. ಅಷ್ಟೇ ಅಲ್ಲ, ಯಾರೆಲ್ಲ ರೀಸೈಕಲ್ ಮಾಡ್ತಾ ಇದ್ದಾರೆ ಅವರೆಲ್ಲರೂ ಕೂಡ ನಮ್ಗೆ ಇನ್ಫಾರ್ಮಲ್ ವರ್ಕ್ ಅಲ್ಲಿ ಇದ್ದಾರೆ. ಆ ಇನ್ಫಾರ್ಮಲ್ ವರ್ಕ್ ಅಲ್ಲಿ ಇರುವಂತವರನ್ನ ನಾವು ಫಾರ್ಮಲ್ ವರ್ಕ್ ಗೆ ಬರೋ ತರ ಮಾಡ್ಬೇಕು, ಫಾರ್ಮಲಿ ಡಿಪೆಂಡ್ ಆಗೋ ತರ ಮಾಡ್ಬೇಕಾಗತ್ತೆ. ಅಂದ್ರೆ ಇನ್ಫಾರ್ಮಲ್ ಮತ್ತೆ ಫಾರ್ಮಲ್ ಎರಡನ್ನೂ ಕೂಡ ಇಂಟಿಗ್ರೇಟ್ ಮಾಡೋದು, ಸೊ ದಟ್ ರೆಗ್ಯುಲೇಟ್ ನ ಮಾಡೋದಕ್ಕೆ ಈಸಿ ಆಗತ್ತೆ. ಹಜಾರ್ಡಸ್ ಮೆಥಡ್ ಇರೋದ್ರಿಂದ ಇದರಲ್ಲಿ ಫಾರ್ಮಲ್ ಮತ್ತೆ ಇನ್ಫಾರ್ಮಲ್ ನ ನಾವು ಜಾಯಿನ್ ಮಾಡೋದ್ರಿಂದ ಹೆಲ್ತ್ ಇಶ್ಯೂಸ್ ಗಳನ್ನ ಅವಾಯ್ಡ್ ಮಾಡೋದಕ್ಕೆ ಈಸಿ ಆಗತ್ತೆ. ಫಾರ್ಮಲೈಸೇಷನ್ ಮಾಡೋದಕ್ಕೆ ಏನೇನ್ ಬೇಕು, ಟ್ರೈನಿಂಗ್ ಬೇಕು, ರೆಗ್ಯುಲೇಷನ್ಸ್ ಬೇಕು, ಮತ್ತೆ ಇನ್ಸೆಂಟಿವ್ಸ್ ಗಳನ್ನ ಕೊಡ್ಬೋದಾಗತ್ತೆ. ಈ ರೀತಿಯಾದಂತಹ ಸ್ಪೆಷಲ್ ಪ್ರೊವಿಷನ್ಸ್ ಗಳನ್ನ ತಗೊಂಡ್ಬರೋದ್ರಿಂದ ಇನ್ಫಾರ್ಮಲ್ ಸೆಕ್ಟರ್ ಅಲ್ಲಿರುವಂತಹವ್ರನ್ನ ಫಾರ್ಮಲ್ ಸೆಕ್ಟರ್ಸ್ ಗೆ ತಗೊಂಡ್ಬರೋದಕ್ಕೆ ಈಸಿ ಆಗತ್ತೆ. ಅಂಡ್ ಇದು ಎಫಿಷಿಯಂಟ್ ಆಗಿ ವರ್ಕ್ ಆಗುವಂತಹ ಚಾನ್ಸಸ್ ಕೂಡ ಇರುತ್ತೆ. ಫಾರ್ಮಲೈಸ್ ನ ನಾವು ಮಾಡೋದ್ರಿಂದ ಗ್ರೀನ್ ಜಾಬ್ಸ್ ಗಳು ಕ್ರಿಯೇಟ್ ಆಗುತ್ತೆ, ಎಕಾಲಜಿಕಲ್ ಆರ್ಮ್ ರೆಡ್ಯೂಸ್ ಆಗುತ್ತೆ, ರೋಬೋಸ್ಟ್ ಡಿಜಿಟಲ್ ಟ್ರ್ಯಾಕಿಂಗ್ ಸಿಸ್ಟಮ್ಸ್ ಗಳನ್ನ ಅಳವಡಿಸ್ಕೊಳ್ಳೋದಕ್ಕೂ ಕೂಡ ನಮಗೆ ಹೆಲ್ಪ್ ಆಗತ್ತೆ. ಅದ್ರ ಜೊತೆ ಸ್ಟ್ರಿಕ್ಟ್ ಆಡಿಟ್ ಸ್ಕೀಮ್ಸ್ ಗಳನ್ನ ನಾವು ತರಬಹುದಾಗತ್ತೆ. ಪೆನಾಲ್ಟೀಸ್ ಗಳನ್ನ ತರೋದು, ಹಾಗೆ ಮಾಲ್ ಪ್ರಾಕ್ಟೀಸ್ ಗಳನ್ನ ರೆಡ್ಯೂಸ್ ಮಾಡ್ಬೇಕು. ಈ ತರ ಸ್ಟೆಪ್ಸ್ ಗಳನ್ನ ನಾವು ತಗೊಂಡ್ಬರೋದ್ರಿಂದ ಗ್ರೀನ್ ಜಾಬ್ಸ್ ಗಳನ್ನ ಕ್ರಿಯೇಟ್ ಮಾಡಿ ರೀಸೈಕಲ್ ಮತ್ತೆ ರೀಯೂಸ್ ನ ಮಾಡೋದಕ್ಕೆ ಹೆಲ್ಪ್ ಆಗತ್ತೆ. ಇಷ್ಟೆಲ್ಲ ವರ್ಕ್ ಅನ್ನ ನಾವು ಮಾಡಿದ್ರೆ ಈಗ ಡೆವಲಪ್ ಆಗ್ತಿರುವಂತಹ ಇ ವೇಸ್ಟ್ ನ ಅವಾಯ್ಡ್ ಮಾಡಬಹುದು. ಆಲ್ರೆಡಿ ಬೇರೆ ಬೇರೆದ್ರಿಂದ ಇ ವೇಸ್ಟ್ ಆಲ್ರೆಡಿ ತುಂಬಾನೇ ಜನರೇಟ್ ಆಗಿದೆ. ನಮ್ಗೆ ಇ ವೇಸ್ಟ್ ಆಗೋದು ಯಾವಾಗ, ಗೂಡ್ಸ್ ಗಳನ್ನ, ಎಲೆಕ್ಟ್ರಾನಿಕ್ ಗೂಡ್ಸ್ ಗಳನ್ನ ನಾವು ಇಂಪ್ರಾಪರ್ ಆಗಿ ಡಿಸ್ಪೋಸ್ ಮಾಡಿದಾಗ ಮಾತ್ರ ಇ ವೇಸ್ಟ್ ಆಗಿ ಕನ್ವರ್ಟ್ ಆಗತ್ತೆ. ಆ ಇ ವೇಸ್ಟ್ ಗಳನ್ನ ಪ್ರಾಪರ್ ಆಗಿ ಕಲೆಕ್ಟ್ ಮಾಡಿ, ಡಿಸ್ಪೋಸ್ ಮಾಡಿ, ರೀಸೈಕಲ್ ಮಾಡಿದ್ರೆ ಅದರಿಂದ ಬರುವಂತಹ ವ್ಯಾಲ್ಯೂಯಬಲ್ ಮೆಟೀರಿಯಲ್ಸ್ ಗಳನ್ನ ನಾವು ಮತ್ತೆ ಯೂಸ್ ಮಾಡಬಹುದಾಗತ್ತೆ. ಸೊ ಇದನ್ನ ನಾವು ಮೇನ್ಸ್ ಅಲ್ಲಿ ಬರ್ಕೊಬೇಕು. ಮೇನ್ಸ್ ಅಲ್ಲಿ ಎಕ್ಸಾಂಪಲ್ಸ್ ಆಗಿ ಆಡ್ ಮಾಡಿದ್ರೆ, ಅಥವಾ ಮೇನ್ಸ್ ಅಲ್ಲಿ ಇದನ್ನೇ ನಮ್ಗೆ ಒಂದು ಸಪರೇಟ್ ಕ್ವಶನ್ ಆಗಿ ಕೇಳುವಂತಹ ಚಾನ್ಸಸ್ ಕೂಡ ಇರುತ್ತೆ. ಸೊ ಇದಿಷ್ಟು ನಮ್ಗೆ ಈಗ ಆರ್ಟಿಕಲ್ ಬಂದಿರುವಂತಹ ಇಂಡಿಯಾಸ್ ಗ್ರೀನ್ ಆಂಬಿಷಿಯಸ್ ಪ್ರಾಜೆಕ್ಟ್ ಬಗ್ಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.